ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಮಾಸ್ಟರ್ ಟ್ಯಾರೋಟ್ ಕಾರ್ಡ್ ರೀಡರ್. ವಿವರ್ಸ್, ನಿಮ್ಮ ಪರ್ಸನ್ಸ್ನ ಫೀಲಿಂಗ್ಸ್ ಏನಿದೆ ಅಂತ ಹೇಳಿಬಿಟ್ಟು ಇವತ್ತು ನೋಡೋಣ. ಸೊ ಇದು ಅನ್ಮ್ಯಾರಿಡ್ ಪರ್ಸನ್ಸಿಗಾಗಿರ್ಬೋದು, ಮ್ಯಾರಿಡ್ ಪರ್ಸನ್ಸಿಗಾಗಿರ್ಬೋದು, ಇದು ರೆಸೊನೇಟ್ ಆಗುತ್ತೆ, ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತದೆ. ಓಕೆ, ಮೊದಲನೇದಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ ಮೇಲೆ ಬೇರೆಯವರ ಕಣ್ಣು ಕಾಣಿಸ್ತಾ ಇದೆ, ದೃಷ್ಟಿ ಆಗ್ತಾ ಇದೆ, ಎವಿಲೈ ಆಗ್ತಾ ಇದೆ. ಸೊ ಮೊದಲನೇದಾಗಿ ಡಿವೈನ್ ಗೈಡೆನ್ಸ್ ಏನಂದರೆ, ಈ ನಿಮ್ಮ ರಿಲೇಷನ್ಶಿಪ್ ಮೇಲೆ ಇರುವಂತಹ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಳಿ, ಎವಿಲೈ ಎನರ್ಜಿನ ರಿಮೂವ್ ಮಾಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಸೊ ಇದನ್ನು ಮೊದಲು ಫಾಲೋ ಮಾಡಿ. ಈಗ ನಿಮ್ಮ ಪಾರ್ಟ್ನರ್ನ ಫೀಲಿಂಗ್ ಏನು ಅಂತೇಳಿ ಹೇಳ್ತೀನಿ. ನೀವು ನಿಮ್ಮ ಮನೆಗೆ, ಅವರ ಲೈಫಲ್ಲಿ ಒಂದು ದೇವಿ ಶಕ್ತಿಯನ್ನು ಇರುವಂಥವರು ಅಂತೇಳಿ ಭಾವಿಸ್ತಾರೆ. ಓಕೆ, ಅವ್ರ ಮದರಿಗೆ ಕೊಡ್ತಾ ಇರ್ತಕ್ಕಂಥ ರೆಸ್ಪೆಕ್ಟ್ ಏನಿತ್ತು, ಅವ್ರ ಲೈಫಲ್ಲಿ ಅವ್ರ ತಾಯಿನ ಬಿಟ್ಟರೆ ನೆಕ್ಸ್ಟು ನೀವೇ ಇರೋದು, ಅವರ ಒಂದು ಬಾಳ ಸಂಗಾತಿಯಾಗಿ ಅವ್ರ ಲೈಫಲ್ಲಿ ಬಂದಿರತಕ್ಕಂತಹ ಒಂದು ಎನರ್ಜಿ. ನಿಮ್ಮ ರಿಲೇಷನ್ಶಿಪ್ಪಿಂದಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಜಗಳ ಆಗಿರ್ಬೋದು, ಮೇ ಬಿ ಮೂವ್ ಆನ್ ಆಗ್ತಾ ಇರೋಂಥ ಎನರ್ಜಿ. ಅಂದರೆ ನಿಮ್ಮ ಪರ್ಸನ್ ನಿಮಗೋಸ್ಕರ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ಮನೆಯಲ್ಲಿ ಯಾವುದೇ ಒಂದು ಒಳ ಜಗಳಗಳಾಗ್ತಾ ಇದ್ರೂ ಕೂಡ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಕೊಡ್ತಾ ಇಲ್ಲ. ಒಂದು ಪಕ್ಷ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಎವಿಲೆ ಎನರ್ಜಿ ಆಗಿದೆ, ಅಥವಾ ಸಮಥಿಂಗ್ ನೆಗೆಟಿವ್ ಬ್ಲಾಕ್ ಮ್ಯಾಜಿಕ್ ಆಗಿದೆ. ಸೊ ನಿಮ್ಮ ಪರ್ಸನ್ ನಿಮ್ಮ ವಿರುದ್ಧವಾಗಿ ಏನಾದ್ರು ನಡ್ಕೊಳ್ತಾ ಇದ್ದರೆ, ಸೊ ನೆಗೆಟಿವ್ ಎನರ್ಜಿ ಆಗಿದೆ. ಆ ಒಂದು ನೆಗೆಟಿವ್ ಎನರ್ಜಿಯನ್ನು, ಆ ನೆಗೆಟಿವ್ ಸಿಚುವೇಷನನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ, ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳಿ, ನೆಗೆಟಿವ್ ಎನರ್ಜಿ ರಿಮೂವಲ್ ಸ್ಪೆಲ್ಗಳನ್ನು ಮಾಡಿಸ್ಕೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ. ನಿಮ್ಮ ಚಕ್ರಗಳು ಬ್ಲಾಕೇಜಸ್ ಆಗ್ತಾ ಇದೆ, ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಇದೆ. ಜೊತೆಗೆ ನಿಮ್ಮ ಪರ್ಸನ್ಗೆ ನೀವೇ ಎಲ್ಲ, ಓಕೆನಾ, ಮೇ ಬಿ ಕಂಪ್ಲೀಟ್ ಮನೆಯನ್ನು ನೀವೇ ನಡೆಸ್ತಾ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಅವ್ರಿಗೆ ಖುಷಿ ಇದೆ. ಓಕೆ, ಆ್ಯಂಡ್ ಅವ್ರ ಲೈಫಲ್ಲಿ ನೀವು ಬಂದ ಮೇಲೇ ಹ್ಯಾಪಿನೆಸ್, ಸಕ್ಸಸ್, ನೇಮ್, ಗ್ರೋತ್ ಕಂಡಿರ್ತಕ್ಕಂತಹ ಒಂದು ಎನರ್ಜಿ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ಆ್ಯಂಡ್ ಇದ್ರ ಪರವಾಗಿ ಅವರು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾರೆ, ಬಟ್ ಅವ್ರು ನಿಮ್ಮ ಎದುರಿಗೆ ತೋರಿಸ್ಕೊಳ್ತಾ ಇಲ್ಲ. ಓಕೆ, ಅವರಿಗೆ ನಿಮ್ಮ ಬಗ್ಗೆ ಬೆಲೆ ಇದೆ, ನಿಮ್ಮ ಬಗ್ಗೆ ಗೌರವ ಇದೆ. ಓಕೆ, ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ಗೆ ನೀವು ಸಿಕ್ಕಿರೋದೇ ಒಂದು ದೈವಶಕ್ತಿ, ದೇವರ ದಯೆಯಿಂದನೇ ನೀವು ಅವ್ರ ಲೈಫಲ್ಲಿ ಬಂದಿರೋದು ಅನ್ನೋದು ಅವ್ರಿಗೆ ಸ್ಟ್ರಾಂಗ್ ಫೀಲ್ ಆಗ್ತಾ ಇದೆ. ಸೊ ಮೊದಲನೇದಾಗಿ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಏನಾದರೂ ರಿಲೇಷನ್ಶಿಪ್ ಇಶ್ಯೂಸ್ ಆಗಿದ್ದರೆ, ಫ್ಯಾಮಿಲಿ ಮೆಂಬರ್ಸಲ್ಲಿ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಆಗಿದ್ದರೆ, ಓಕೆ, ತಂದೆ ಮಕ್ಕಳ ನಡುವೆ ಅಥವಾ ತಾಯಿ ಮಕ್ಕಳ ನಡುವೆ ಏನಾದರೂ ಇಶ್ಯೂಸ್ ಆಗಿದ್ದರೆ, ಸೊ ಹೀಲಿಂಗ್ ಮಾಡ್ಕೊಳ್ಳಿ, ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳಿ. ಕಾರ್ಮಿಕ್ ಕನೆಕ್ಷನ್ ಇರುತ್ತೆ, ಪಾಸ್ಟ್ ಲೈಫ್ ಕರ್ಮಾಸ್ ಇರುತ್ತೆ. ಈ ಕಾರಣದಿಂದ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಹೋಪೋನೋಪೋನೋ ಮೆಡಿಟೇಷನನ್ನು ಮಾಡುವಂಥದ್ದು, ಅಂದರೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಇದನ್ನು ಡೈಲಿ ಎಷ್ಟಾಗುತ್ತೋ ಅಷ್ಟು ಚಾಂಟ್ ಮಾಡ್ತಾ ಹೋಗಿ. ಇದರಿಂದ ಕಾರ್ಮಿಕ್ ಸಿಚುಯೇಷನ್, ಕಾರ್ಮಿಕ್ ರಿಲೇಷನ್ಶಿಪ್ ಕಟ್ಟಾಗಿ ನಿಮ್ಮ ನಡುವೆ ಹಾರ್ಮನಿ ಬ್ಯಾಲೆನ್ಸ್ ಆಗುತ್ತೆ. ಇನ್ಕ್ಲೂಡಿಂಗ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಸಾಮರಸ್ಯ ಇಲ್ಲ, ನೆಗೆಟಿವ್ ಆಗ್ತಾ ಇದೆ, ಒಮ್ಮೊಮ್ಮೆ ಪಾಸಿಟಿವ್ ಆಗ್ತಾ ಇದೆ, ಒಂದು ಕ್ಷಣ ಒಂದು ಥರ ಇದ್ದರೆ ಇನ್ನೊಂದು ಕ್ಷಣ ಇನ್ನೊಂದು ಥರ ಆಗ್ತಾ ಇದೆ. ಸೊ ನಿಮ್ಗೆ ಗೊತ್ತಾಗುತ್ತೆ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಮುಂಚೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದು ಒಂದು ಎನರ್ಜಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹೋಪೋನೋಪೋನೋ ಸ್ಟಾರ್ಟ್ ಮಾಡಿ. ಇದರಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ, ರಿಲೇಷನ್ಶಿಪ್ ಹೀಲ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಥ್ಯಾಂಕ್ ಯು.